ಕಬಳಿಕೆ ನಿಮಿಷ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಕಬಳಿಕೆ, ಸಂಚು ಇವು ಅನರ್ಥ, ಅರ್ಥವಿಲ್ಲದೆ ಪದವು. ನಾನು ಮಾರ್ಚ್ 24 1ನೇ ತಾರೀಕು ಜವಾಬ್ದಾರಿ ತಗೊಂಡ್ಮೇಲೆ ಪಾರದರ್ಶಕ ಬಿಟ್ಟು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ. ಎಲ್ಲವೂ ಕೂಡ ಟೆಂಡರ್ ಮೂಲಕನೇ ಮಾಡಿದೆ. ಇಲ್ಲಿ ನೋಡಿ, ದಕ್ಷಿಣ ವಲಯ 24/2024 8ನೇ ತಿಂಗಳಲ್ಲಿ ಕಳಿಸೋರು. ಕನಿಷ್ಠ ಹಾಜರಾತಿ ಇರೋದ್ರಿಂದ ಇದನ್ನು ನೀವು ಮುಚ್ಚಬೇಕು. ನಾನಲ್ಲ, ಕನ್ಸರ್ನ್ BO ನಿಮ್ಮ ಹತ್ರ ಹಾಜರಾತಿ ಇಲ್ಲ, ಹಾಗಾಗಿ ದಯಮಾಡಿ ಮುಚ್ಚಿ ಅಂತ ದಾಖಲೆನೆ ಕಾರಣನೇ ಕೇಳ್ತವ್ರೆ. ದಾಖಲೆ ಹೌದು ಸರ್, ಕಾರಣನೇ ಅವರು ಇಲ್ಲಿ ನೋಡಿ ಸಂಬಂಧಿಸಿದಂತೆ ನವೀಕರಣ ಪಡೆದು ಕಡ್ಡಾಯವಾಗಿರ್ತದೆ. ನೋಡಿ, ಕನಿಷ್ಠ ಕಡಿಮೆ ಇರುವ ಪ್ರೌಢ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ನಿಯಮಗಳು ಸೋ ಪ್ರಕಾರ ಹಾಜರಾತಿ ಅದೇನೆ ಸರ್. ಎಲ್ಲ ಇನ್ಸ್ಟಿಟ್ಯೂಷನ್ಗೂ ಕಳ್ಸೋರು ಇದನ್ನ. ಹೌದು, ಏನಂತ ನೋಟಿಸ್ ಕೊಡ್ತಾರೆ? ನಿಮ್ಮ ಹತ್ರ ಕನಿಷ್ಠ ವಿದ್ಯಾರ್ಥಿಗಳಿದ್ದಾರೆ, ನೀವು ಅನುದಾನಿತ ಆಗಕ್ಕಾಗಲ್ಲ, ಕನಿಷ್ಠ ಇಷ್ಟು ಜನ ಇರಬೇಕು ಅಂತ ನೋಟಿಸ್ ಕೊಟ್ಟವ್ರೆ. ಇದು ನಾವು ಮಾಡಿರೋದಲ್ಲ, ಸರ್ಕಾರದಿಂದ ಮುದ್ದು ಮಕ್ಕಳ ವ್ಯಾಸಂಗಕ್ಕೆ 60 ಜನ 70 ಜನಕ್ಕೆ ಒಂದು 4-5 ಜನ ಟೀಚರ್ ಇಟ್ಕೊಂಡು 10 ವರ್ಷ ಆಯಿತು. ಮೈಸೂರು ಪಡೋ ಶಾಲೆ ಅವನತಿ ಹತ್ರ ಸಾಗಿ ಯಾರೂ ಕೂಡ ಅದ್ರ ಬಗ್ಗೆ ನಿಗಾ ತಗೊಂಡಿಲ್ಲ. ಜನವರಿಯಿಂದ ಸಂಬಳ ಕೊಟ್ಟಿಲ್ಲ. ನಾವು ರೈತರ ಶಿಕ್ಷಣ ಫಂಡ್ ಅಲ್ವಾ, ಹೆಸರೇನು ಸರ್ ಅದು? ರೈತರ ಕ್ಷೇಮಾಭಿವೃದ್ಧಿ ಫಂಡ್ ಅಲ್ವಾ ಸರ್? ರೈತರ ನೋಡಿ ಸರ್, ರೈತರ ಕ್ಷೇಮಾಭಿವೃದ್ಧಿ ಫಂಡ್ ಟ್ರಸ್ಟ್ ಅಲ್ವಾ ಸರ್? ರೈತರ ಕ್ಷೇಮಾಭಿವೃದ್ಧಿ ಫಂಡಲ್ಲಿ ಇರ್ತಕ್ಕಂಥ ಹಣವನ್ನು ನಾವು ರೈತರ ಮನೆಯಲ್ಲಿ ಯಾರು ಒಪ್ಪಿಗೆದಾರರು ಸತ್ತಾಗಲೋ ಅಥವಾ ಅವ್ರದ್ದು ಏನಾರ ಕಷ್ಟ ಅಂದಾಗಲೋ ಉಪಯೋಗಿಸ್ಬೇಕು, ಅಥವಾ ಸಂಬಳ ಕೊಡೋಕ್ಕೆ ಉಪಯೋಗಿಸ್ಬೇಕು. ಸಂಬಳ ಕೊಡ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ, ಅದನ್ನು ಜವಾಬ್ದಾರಿತ್ವ ನಡೆಸಬೇಕು. ನಾವು ರೈತರ, ನಾನೊಬ್ಬ ಅಧ್ಯಕ್ಷನಾಗಿ ಜನವರಿ ಗಂಟು ಸಂಬಳ ಕೊಟ್ಕೊ ಬಂದೆ. ಜನವರಿಯಿಂದ ಈಚೆಗೆ ಸಂಬಳ ಕೊಡೋಕೆ ಆಯ್ತಾ ಇಲ್ಲ. ಹಾಗಾಗಿ ಮೇ 8ನೇ ತಾರೀಕು ಪ್ರಕಟಣೆ ಹೊರಡಿಸ್ತೇವೆ. ಕನಿಷ್ಠ 20 ವರ್ಷ ಅನುಭವ ಇರ್ತಕ್ಕಂಥವ್ರು ಒಂದು 12ರಿಂದ 14 ವರ್ಷ ಈ ಸಂಸ್ಥೆನ ನೀವು ಜವಾಬ್ದಾರಿ ತಗೊಂಡು ಸುಸ್ಥಿತಿಗೆ ತಂದು ನಂತರ ನಾವು ಅದನ್ನು ಸುಪರ್ದಿಗೆ ತಗೋತೀವಿ ಅನ್ನೋ ಉದ್ದೇಶ. ಕಾರ್ಮಕ್ ಕಾನ್ವೆಂಟ್ಗೆ ಹೇಳಿದ್ದೀವಿ, ಸದ್ವಿದ್ಯಾ ಹರೀಶ್ ಅವ್ರಿಗೆ ಹೇಳಿದ್ದೀವಿ, ಜೋಸಫ್ ಕಾನ್ವೆಂಟ್ ದಯಮಾಡಿ ಯಾರ ಪಾರ್ಟಿಸಿಪೇಟ್ ಮಾಡ್ರಪ್ಪ. ಮೈಸೂರು ಇತಿಹಾಸ ಬೆಳಗೊಳ್ಳ ಮಿಲ್ ಥರ ಅಷ್ಟೆಟ್ಟು ಒಂಥರ ಆಗೋದು ಬೇಡ. ಯಾರು ನಮ್ಮ ಕೈಲಿ ಆಗಲ್ಲ ಸರ್. ಇವತ್ತಿನ ಎಜುಕೇಷನ್ ವ್ಯವಸ್ಥೆಯಲ್ಲಿ ನಾವು ಸಂಬಳನೂ ಕೊಡೋಕ್ಕಾಗೋದಿಲ್ಲ, ಫ್ಯಾಕಲ್ಟಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಮೇ 8ಕ್ಕೆ ನಾನು ಟ್ರಾನ್ಸ್ಪರೆನ್ಸಿನಲ್ಲಿ ಟೆಂಡರ್ ಕಾಲ್ ಮಾಡಿದಾಗ 3 ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡಿದೆ. ಒಂದು ಬಸರಾಳದು, ಒಂದು ಕೊಡಿಯಾಲದ್ದು, ಒಂದು ಮದ್ದೂರ್ದು. ಎಲ್ಲ ವಿಡಿಯೋ ಇದೆ. ಆಮೇಲೆ ಅದರಲ್ಲಿ ಕ್ವಾಲಿಫೈಡ್ ಆಗಿರೋರು ಯಾರು? ಕೀರ್ತನ ಟ್ರಸ್ಟ್ ಅವರು. ಅವ್ರಿಗೆ ನಾವು ನಮ್ಮ ಷರತ್ತುಗೆ ಅನ್ವಯವಾಗಿ ನಡೆಸಿ ನಮಗೆ ವಾಪಸ್ಸು ನೀವು ಕೊಡಬೇಕು ಅಂದಾಗ, ಸರ್ ನೀವೇನು ನಿಯಮ ತಗೋತೀರಾ, ನಾನು ಕೂಡ ಸೇವೆ ಮನೋಭಾವದಲ್ಲಿ ಮಾಡ್ತೀವಿ ಅಂತ. ಹಾಗಾಗಿ ಇದು ಎಲ್ಲೂ ನಿಯಮ ಆಗಿಲ್ಲ. ಶಿಕ್ಷಣ ಇಲಾಖೆ ನೋಟಿಸ್ ಕೊಟ್ಟವ್ರೆ, ನಾವು ಟೆಂಡರ್ ಕರೆದಿದ್ದೀವಿ, ಹಲವಾರು ಸಂಸ್ಥೆಗಳು ಮನವಿ ಮಾಡಿದ್ದೀವಿ. ರೈತರ ಕ್ಷೇಮಾಭಿವೃದ್ಧಿ ಫಂಡನ್ನ ನಾವು ರೈತರ ಹಿತಕ್ಕೆ, ಆರ್ಥಿಕ ಹೊರೆ ಅನ್ನೋ ಕಾರಣಕ್ಕೆ ಅನುಮಾನವೇ ಇಲ್ಲ. ಆರ್ಥಿಕ ಹೊರೆನೂ ಹೌದು. ನಮಗೆ ಅವರು ಶಿಕ್ಷಣ ಇಲಾಖೆಯವರು ಕೊಡೋದು ಯಾರು ಕಳಿಸ್ತಾರೆ? ಮಕ್ಕಳ ಫ್ಯಾಕಲ್ಟಿ ಇಲ್ಲ ಅಂದರೆ 60-70 ಜನ ಮಕ್ಕಳನ್ನ ಇಟ್ಕೊಂಡು ಏನು ಸಂಸ್ಥೆ ನಡ್ಸೋಕ್ಕಾಯ್ತದೆ? ಯಾವ ರೀತಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನೇ ಆ ಥರ ನಾವು ನಿಂತಾಗಿರೋ ಸ್ಕೂಲಿಗೆ ಸೇರಿಸ್ತೀವ? ಅದಕ್ಕೋಸ್ಕರ ಕಾರ್ಮಿಕರ ಮಕ್ಕಳಿಗೆ, ಒಪ್ಪಿಗೆದಾರರ ಮಕ್ಕಳಿಗೆ ಕೆಲವು ಕಂಡೀಷನ್ ಮೇಲೆ ಕೊಡಬೇಕು ಅನ್ನೋ ಮುಂದಾಗಿದ್ದೀವಿ. ಇದಲ್ದೇ ನನಗೂ ಕೂಡ ಅನುಭವ ಇಲ್ಲ ಶಿಕ್ಷಣ ಸಂಸ್ಥೆ ನಡೆಸಿ. ಲಿಂಗಣ್ಣ ಬಂದುಕಾರವರು, ಶಿವಣ್ಣಗೌಡರು, B.Ed ಕಾಲೇಜ್ ಶಂಕರೇಗೌಡರು ಮತ್ತು ನಮ್ಮ ತೂಬನ್ಕೆರೆ ಲಿಂಗರಾಜ್ ಅವರು ಶಿಕ್ಷಣ ತಜ್ಞರದ್ದು ಒಂದು ಸಭೆ ಕರೆದೆ. ದಯಮಾಡಿ ಖಂಡಿತವಾಗ್ಲೂ ಇದನ್ನು ಮುಚ್ಚಿಬಿಡ್ತಾರೆ, ಆಳು ಸುರಿತಾ ಇದೆ. ಒಂದು 10-12 ವರ್ಷಕ್ಕೆ ಯಾರಿಗಾರ ಕೊಡಿ, ಅವ್ರು ಸುಸ್ಥಿತಿಗೆ ತರ್ತಾರೆ. ಆನಂತರ ನೀವು ಕಂಪ್ನಿಯವ್ರು ನಡೆಸ್ರಪ್ಪ, ಯಾರ ಮಾತು ಕೇಳಬೇಡಿ. ಮಕ್ಳಿಗೋಸ್ಕರ, ಮೈಸೂರು ಸಂಸ್ಥೆಗೋಸ್ಕರ ನಾವು ಅವ್ರಿಗೆ ಅವ್ರ ಹೆಸರು ಕೊಟ್ಟಿಲ್ಲ. ನಿರ್ವಹಣೆ ಮಾತ್ರ, ಕ್ಲೀನಿಂಗ್ ಅಷ್ಟೇ. ಈ ಹೋಟ್ಲಿಗೆ ಹೋಟ್ಲು ನಮ್ಮದೇ, ನಿರ್ವಹಣೆ ಮಾತ್ರ. ಉಳಿದಂತೆ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಲೇ ಇರ್ತದೆ, ಮತ್ತು ಮೈಸೂರು ಆ ಹೆಸರಿನಲ್ಲೇ ಇರ್ತದೆ ಅನ್ನುವಂಥದ್ದು ಹೇಳಿದ್ದೀವಿ. ಹಾಗಾಗಿ ಎಲ್ಲೂ ಲೋಪ ಮಾಡಿಲ್ಲ, ಎಲ್ಲೂ ಕೂಡ ಯಾರಿಗೂ ವಂಚನೆ ಮಾಡಿಲ್ಲ. ಅದ್ರ ಉದ್ದೇಶನೂ ನಮಗಿಲ್ಲ. ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಉಳಿದಂತೆ ಇನ್ನೂ ಸಮಯ ಇದೆ. ನಾವೇನು ಅಗ್ರಿಮೆಂಟ್ ಮಾಡಿಕೊಟ್ಬಿಟ್ಟಿಲ್ಲ, ಅವ್ರಿಗೆ ಹ್ಯಾಂಡ್ ಓವರು ಮಾಡಿಲ್ಲ.
ಮಾತಾಡ್ತೀವಿ. ಯಾವುದೇ ಕಾರಣಕ್ಕೂ ಬೇಡ, ಆಗ್ಲಿಲ್ಲ ಅಂದ್ರೆ ನಮ್ಗೆ ಹಿರಿಯ ವಿದ್ಯಾರ್ಥಿಗಳು ಕೊಟ್ಬಿಡಿ, ನಾವು ನಡ್ಸ್ಕೊಂಡು ಹೋಗ್ತೀವಿ. ಹಿರಿಯ ವಿದ್ಯಾರ್ಥಿಗಳು 10 ವರ್ಷದಿಂದ ಎಲ್ಲೋಗಿದ್ರು ಸರ್, ನಾವು ಬೇಡ ಅಂದಿದ್ವ ಸರ್. ನಾನು ಆದದ್ದು 1 ವರ್ಷದಿಂದ ಮಾಡೋರು ಹಿರಿಯ ವಿದ್ಯಾರ್ಥಿಗಳು. ಈಗ ಬರಲಪ್ಪ 19 ಲಕ್ಷ ರೂಪಾಯಿ 18 ಲಕ್ಷ ರೂಪಾಯಿ ಅವ್ರಿಗೆ ಸಂಬಳ ಕೊಡಬೇಕು. ಯಾರು ಬಂದು ಕೊಟ್ಟರು ಕೊಡಪ್ಪ, ಮಕ್ಳು ಕರ್ಕೊಂಬಂದು ಸೇರ್ಸಪ್ಪ ನೀನು. 40 ಸರ್, ಲಕ್ಷ ರೂಪಾಯಿ ಖರ್ಚು ಮಾಡಿ ಅದೇನೋ ನಮ್ಮದಿಲ್ಲ ಸರ್ ಅದು. ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಂಡವ್ರು ಹಿಂದಗಡೆ ಸ್ವಲ್ಪ 4 ಲಕ್ಷ ಗಂಟ 4ನೇ ಕ್ಲಾಸ್ ಗಂಟ ಬಿಲ್ಡಿಂಗ್ ಕಟ್ಕೊಂಡು ಮಾಡ್ಕೊಂಡವ್ರೆ. ಅದೇ ಹಣವನ್ನು ನಮಗೆ ಕೊಟ್ಟು ನಮ್ಮ ಫ್ಯಾಕಲ್ಟಿಗೆ ಕೊಟ್ಟು ವಿದ್ಯಾರ್ಥಿ ಕರ್ಕೊಬರೋಕ್ಕೆ ಕೊಟ್ಟಿಲ್ಲ ಅವರು ಪೂರ್ವ ಪ್ರಾಥಮಿಕ ಅಂತ ಬೇರೆ ನೀವು ಹೋಗಿ ನೋಡಿ. ಆಮೇಲೆ ಅಲ್ಲಿರ್ತಕ್ಕಂಥ ಟೀಚರ್ ಪಾಪ ಹೆಡ್ ಮೇಡಮ್ ಎಲ್ಲ, ಸರ್ ನಾವು ವಾಲಂಟ್ರಿ ಹೋಗ್ಬಿಡ್ತೀವಿ ಸರ್ ನಮ್ಗೆ ಅಳ್ಬೇಕಾಯ್ತದೆ ಸರ್ ಕೂತ್ಕೊಂಡು, ತಿಂಗಳು ಬತ್ತು ಅಂದ್ರೆ ಸಂಬಳ ಕೊಡ್ದೇನೆ ಹೆಂಗೆ ಸರ್ ಹೋಗರಿತಾವೆ. ನಾವು ಟ್ರಾನ್ಸ್ಪರೆನ್ಸಿ ಆಗಿದ್ದೀವಿ, ಟ್ರಾನ್ಸ್ಪರೆನ್ಸಿಯಾಗೆ ಮಾಡಿದ್ದೀವಿ, ಎಲ್ಲೂ ಕೂಡ ಕನ್ಫ್ಯೂಸ್ ಇಲ್ಲ. ಇನ್ನೊಂದು ಗಂಭೀರ ಆರೋಪ ಸರ್, ಏನು ಮದ್ದೂರು ಕೀರ್ತನಾ ಟ್ರಸ್ಟ್ ಏನಿದೆ ಅದು ಕಾಂಗ್ರೆಸ್ ಮುಖಂಡರು. ಹಾಗಾಗಿ ಸರ್, ನಾನು ಕಾಂಗ್ರೆಸ್ ಅಧ್ಯಕ್ಷ, ನಾನು ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟು. ಸಕ್ಕರೆ ಕಾರ್ಖಾನೆ ನಮ್ಮ ಸರ್ಕಾರ ಅದೇ, ನಾನು ನಾಮಿನೇಟ್ ಮಾಡಿದ್ದಾರೆ ಚೇರ್ಮನ್ ಆಗಿ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಗೆ ಗೊತ್ತಾ ಓಪನ್ ಮಾಡೋಕ್ಕೆ ಮುಂಚೆ? ನಮ್ಗೆ ಗೊತ್ತಿತ್ತಾ ಸರ್ ಓಪನ್ ಮಾಡೋಕ್ಕೆ ಮುಂಚೆ ಯಾರು ಹಾಕವ್ರೆ ಅಂತ? ಯಾರು ಹಾಕವ್ರೆ ನನಗೇನು ಗೊತ್ತಪ್ಪ. 3 ಟೆಂಡರ್ ಹಾಕಿದ್ರು, ಓಪನ್ ಮಾಡಿದಾಗ ಇಂತಿಂಥ ಇನ್ಸ್ಟಿಟ್ಯೂಷನ್ ಒಂದು ಬತ್ತು. ಕಾಂಗ್ರೆಸ್ಸು ದಳ BJP ಸಂಸ್ಥೆ ನಡೆಸೋಕ್ಕೆಲ್ಲ ಬರ್ತದೆ. ಈಗ 1-1.5 ಕೋಟಿ 2 ಕೋಟಿ ಬಂಡವಾಳ ಹಾಕ್ಬೇಕು. ಆಗ ಕಿತ್ತೋಗಿರೋ ಬಾಗಿಲುಗಳು, ಕಿತ್ತೋಗಿರೋ ಕಿಟಕಿಗಳು, ಫ್ಯಾಕಲ್ಟಿ ತರಬೇಕು, ವೆಹಿಕಲ್ ಹಾಕಬೇಕು, ಮಕ್ಳನ್ನ ಸೇರ್ಸೋಕ್ಕೆ ಮಾಡಬೇಕು. ಕಾಂಗ್ರೆಸ್ ದಳೆಯಲ್ಲಿ ಬರ್ತದೆ ಸರ್. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ಕಳಕಳಿಯ ಮನವಿ, ನೀವು ಸಹಕರಿಸಿ. ನಾವು ಟ್ರಾನ್ಸ್ಪರೆನ್ಸಿ ಆಗಿದ್ದೇವೆ. ಆ ಸಂಸ್ಥೆ ಉಳಿಸೋಕ್ಕೋಸ್ಕರ ಅಷ್ಟೇ ಬಿಟ್ರೆ ಈ ಆಡಾಡ್ಕೊಂಡ್ಬಿಡ್ತದೆ. 10 ವರ್ಷ ಕಾಲ ಕಳೆದೇ ಬಿಟ್ರು ಅವನತಿ ಹೋಗಿ. ಇನ್ನೊಂದು 8-10 ವರ್ಷ ಬತ್ತು ಅಂತಂದ್ರೆ ಸ್ಟೇಬಲ್ ಆಗಿರ್ತದೆ. ನೀಟಾಗಿ ಅವತ್ತಿನ ಆಡಳಿತ ಮಂಡಳಿ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡ್ಕೋವಲ್ಲಿ ಸರ್. ಆಗ ಬಿಜೆಪಿ ಸರ್ಕಾರದಲ್ಲಿ ಫ್ಯಾಕ್ಟರಿನ ಗುತ್ತಿಗೆ ಕೊಡಕ್ಕೆ ಹೋದಾಗ ನೀವೆಲ್ಲ ವಿರೋಧ ಮಾಡಿ. ನಾವು ಬಿಜೆಪಿ ಸರ್ಕಾರ, ಜನತಾದಳ ಸರ್ಕಾರ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬಿಜೆಪಿ ಸರ್ಕಾರ, ಜನತಾದಳ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಕ್ಕರೆ ಕಾರ್ಖಾನೆಗಿಲ್ಲ. ಇಲ್ಲಿ ಪಕ್ಷಾಧಾರಿತ ವ್ಯವಸ್ಥೆ ಇಲ್ಲ. ರೈತರಿಗೆ ಯಾವ ಪಕ್ಷನೂ ಇಲ್ಲ. ನಾವು ರೈತರ ಪಕ್ಷ, ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು. ರೈತರಿಗೆ ಹಿತ ಬಯಸಬೇಕು. 20 ವರ್ಷದಿಂದ ಫಸ್ಟ್ ಟೈಮ್ ನಿಮ್ಗೆಲ್ಲ ಹೇಳಿದ್ದೀನಿ, 1 ರೂಪಾಯಿ ಸರ್ಕಾರ ನೆರವಿಲ್ದೇ ನಾವು ಸಕ್ಕರೆ ಕಾರ್ಖಾನೆ ನಡೆಸಿದ್ದೀವಿ. 1,51,00,000 ಯೂನಿಟ್ ವಿದ್ಯುತ್, 76-80 ಕೋಟಿ ಖರ್ಚು ಮಾಡಿ ಕೋಜನ್ನೆಣ್ಣೆ ಹಾಕಿದ್ರು 1,000 ಜನರೇಟ್ ಆಗಿರಲ್ಲ. ಉತ್ಪಾದನೆ ಮಾಡಿದ್ದೀವಿ. 71 ಲಕ್ಷ ಚೆಸ್ಕಾಮ್ ಮಾರಾಟ ಮಾಡಿದ್ದೀವಿ. ಇದೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಅದೆಲ್ಲ ಒಳ್ಳೆ ಕೆಲಸ ಸರ್. ಆದ್ರೆ ನೀವು ಗುತ್ತಿಗೆ ಕೊಡಕ್ಕೆ ಹೋದಾಗ ಫ್ಯಾಕ್ಟರಿ ಸರ್ ನಾವು ಯಾವ್ದಕ್ಕೂ ಗುತ್ತಿಗೆ ಕೊಟ್ಟಿಲ್ವಲ್ಲ. ಫ್ಯಾಕ್ಟರಿನ ಗುತ್ತಿಗೆ ಕೊಡಕ್ಕೆ ಯಾರು ಕೊಟ್ಟಿದ್ವಿ? ವಿರೋಧ ಮಾಡಿದ್ರಿ ಬಿಜೆಪಿ ಸರ್ಕಾರ. ಯಾವ್ದು ನಿರಾಣಿಯವರಿಗೆ ಗುತ್ತಿಗೆ ಕೊಡಕ್ಕೆ ಹೋಗಿದ್ರು ಆಗ ಸರ್? ನಿರಾಣಿಗೆ ಸಂಬಂಧಪಟ್ಟಂತ ವಿಚಾರ ನಮಗೆ ಗೊತ್ತಿಲ್ಲ. ಸಕ್ಕರೆ ಕಾರ್ಖಾನೆ ಮೈಷಿಗರು ಸರ್ಕಾರಿ ಸ್ವಾಮ್ಯದಲ್ಲೇ ನಡಿಬೇಕು ಅಂತ ನಮ್ಮ ನಾಯಕರಾದ ಚಲುವರಾಯ ಸ್ವಾಮಿಯವರು 15 ದಿನದಲ್ಲಿ ಓಪನ್ ಮಾಡ್ತೀನಿ ಅಂತ ಎತ್ತಿನ ಗಾಡಿ ಮೆರವೆ ಮಾಡಿಬಿಟ್ಟು 15 ದಿನ ಸರ್ಕಾರ ರಚನೆ ಆದ ತಕ್ಷಣ 50 ಕೋಟಿ ಕೊಟ್ಟು ಪುನಶ್ಚೇತನ ಮಾಡಿ ಈಗ 53 ಕೋಟಿ ವಿದ್ಯುತ್ ಬಾಲನ ಮಾಡಿ ಇನ್ನೂ ಶಕ್ತಿ ಕೊಟ್ಟವ್ರೆ. ಈಗ ನಮಗೆ 4.5 ಲಕ್ಷ 5 ಲಕ್ಷ ದಾಖಲೆ ಪ್ರಮಾಣದಲ್ಲಿ ಒಪ್ಪಿಗೆ ಕಬ್ಬು. ಈಗ ನಾಳೆ ದಯಮಾಡಿ ಬನ್ನಿ, ಸೋಮವಾರ ಬಾಯ್ಲರ್ ಪೂಜೆ ಇದೆ ಸರ್. ಒಳ್ಳೆ ಕೆಲಸ. ಇದ್ಯಾಕೆ ಸರ್ಕಾರ ನೆರವಿಗೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಶಾಲೆ ಉಳಿಸ್ಕೊಳ್ಳೋಕೆ ಅಂತ? ಹೆಂಗ್ ಸರ್ ಕೊಡ್ತಾರೆ, ಏನು ಅಂತ ಸರ್ ಕೊಡ್ತಾರೆ? ಸಕ್ಕರೆ ಕಾರ್ಖಾನೆ ನಡ್ಸೋಕೆ ಕೊಡ್ತಾರೆ ಸರ್. ಶಾಲೆ ನಡೆಸೋದು ಅದು ಪ್ರೈವೇಟ್ ಕೆಲಸ ಸರ್, ಅದು ಬಿಸ್ನೆಸ್ಸು. ಒಬ್ಬ ಹಾಕತ್ತಾನೆ ಫ್ಯಾಕಲ್ಟಿ ಎಲ್ಲನೂ ನೀಟಾಗಿ ಮಕ್ಳು ಕರ್ಕೋರ್ಗೆ ವೆಹಿಕಲ್ ಮತ್ತೊಂದು ಮಾಡ್ತಾನೆ. ಎಲ್ಲಿಂದ ಕೊಡ್ತಾರೆ ಸರ್ಕಾರ? ಸರ್ಕಾರಿ ಸಂಸ್ಥೆಗಳ ಬಿಟ್ಬಿಟ್ಟು ಈ ಖಾಸಗಿ ಅಂಡ್ರಲ್ಲಿರೋದಕ್ಕೆ ಯಾಕೆ ಸರ್ ಕೊಡ್ತಾರೆ ಸರ್ಕಾರ? ಮುಚ್ತಾರಲ್ಲ ಸರ್. ಕಾವೇರಿ ಸ್ಕೂಲ್ ಪಾಪ ನಮ್ಮ ಸ್ವಾಮೀಜಿಯವ್ರು ತಗೊಂಡ್ರು, ನಡ್ಸೋಕ್ಕಾಗ್ತಾನೆ ಮುಚ್ಚವ್ರೆ. ಅದು ನೀವು ಕೇಳಿಬೇಕಾದ್ರೆ ನನ್ನನ್ನು ಕೇಳೋ ಬದಲು ದಯಮಾಡಿ ಮಾಧ್ಯಮ ಸ್ನೇಹಿತರು ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಕೇಳಿ, ಮೇಡಮ್ ಕೇಳಿ, ಅವ್ರ ಅಭಿಪ್ರಾಯ ಕೇಳಿ. ರೈತರು ವಿರೋಧ ಮಾಡ್ತಾರೆ ಸರ್. ರೈತರ ವಿರೋಧ ಅಲ್ಲ ಸರ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನೀವು ತೋರಿಸಿದ್ದೀನಲ್ಲ, ಅದನ್ನೇ ನಾನು ನಿಮ್ಮ ಮೀಡಿಯಾಕ್ಕೆ ಮುಂಚೆ ಹೇಳಿದೆ. ರೈತರ ಕ್ಷೇಮಾಭಿವೃದ್ಧಿ ಫಂಡ್ ಅಂದರೆ ರೈತರ ಹಿತ ಕಾಪಾಡೋಕೆ ಇಟ್ಕೋಬೇಕು, ಅದ ಸಂಬಳ ಕೊಡೋಕೆ ಇಟ್ಕೋಬೇಕು. ನೀವೇ ಹೇಳಿ, ರೈತರ ಕ್ಷೇಮ ರೈತರ ದುಡ್ಡಲ್ವಾ ಅದು? ನೀವು ಕಬ್ಬೊಡ್ತಿರಲ್ಲ ಸರ್, ಅದು ಕಟ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡು ನಾವಿಲ್ಲೇ ದುಡ್ಡು ಇಡೋದು. ದಯಮಾಡಿ ಸಹಕಾರ ಕೊಡಿ ಪ್ಲೀಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.